ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೀವಿ. ಟುಡೇ ದ ಡ್ರಿಲ್ಲಿಂಗ್ ರಿಲೇಟೆಡ್ ದ ಲಾಸ್ಟ್ ಟಾಪಿಕ್. In this class, we will discuss drilling defects and causes and remedies. ಡ್ರಿಲ್ಲಿಂಗ್ ಆಪರೇಷನ್ಸ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತೆ. ಏನು ನಾವು ಒಂದು ಸರ್ಕ್ಯುಲರ್ ಹೋಲ್ ಅನ್ನು ಮಾಡ್ತೀವಿ, ಆ ಹೋಲ್ನಲ್ಲಿ ಅನೇಕ ದೋಷಗಳಿರ್ತವೆ, ಡಿಫೆಕ್ಟ್ಸ್ ಇರುತ್ತೆ. ಅದಕ್ಕೆ ಕಾರಣಗಳೇನು, ಕಾಸಸ್, ಹಾಗೂ ಅವುಗಳಿಂದ ಹೊರಬರೋದು ಯಾವ ರೀತಿ ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ವಿಲ್ ಬಿ ಏಬಲ್ ಟು ಕಾಮನ್ ಡ್ರಿಲ್ಲಿಂಗ್ ಡಿಫೆಕ್ಟ್ಸ್ ಯಾವ್ಯಾವ್ದಿದೆ, ಸ್ಟೇಟ್ ದ ಕಾಮನ್ ಡ್ರಿಲ್ಲಿಂಗ್ ಡಿಫೆಕ್ಟ್ಸ್, ಐಡೆಂಟಿಫೈ ದ ಕಾಸಸ್ ಆಫ್ ಡ್ರಿಲ್ಲಿಂಗ್ ಡಿಫೆಕ್ಟ್ಸ್, ಪ್ರತಿಯೊಂದು ಡಿಫೆಕ್ಟ್ಸ್ಗೂ ಏನು ಕಾರಣ, ಸಜೆಸ್ಟ್ ರೆಮಿಡಿಯಲ್ ಸ್ಟೆಪ್ಸ್ ಫಾರ್ ಪ್ರಿವೆಂಟಿಂಗ್ ಡ್ರಿಲ್ ಫೈಲ್ಯೂರ್ಸ್. ಈ ಡ್ರಿಲ್ಲಿಂಗ್ ಡಿಫೆಕ್ಟ್ಸ್ಗೆ ಮತ್ತು ಈ ಡ್ರಿಲ್ ಫೈಲ್ಯೂರ್ಸ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಯಾವ್ಯಾವ ರೆಮಿಡಿಯಲ್ ಕ್ರಮಗಳನ್ನು, ಸ್ಟೆಪ್ಸನ್ನು ನಾವು ತೆಗೆದುಕೊಳ್ಬೋದು ಅನ್ನೋದನ್ನು ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು. ಡ್ರಿಲ್ಲಿಂಗ್ ಡಿಫೆಕ್ಟ್ಸ್ ಅಂಡ್ ಕಾಸಸ್ ಅಂಡ್ ರೆಮಿಡೀಸ್, ಈ ಒಂದು ಟಾಪಿಕ್ನಲ್ಲಿ ಈ ಡ್ರಿಲ್ಲಿಂಗ್ ಆಪರೇಷನ್ಸ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಡ್ರಿಲ್ಲಿಂಗ್ ಆದ ನಂತರವಿರ್ಬೋದು, ಡ್ರಿಲ್ಲಿಂಗ್ ನಡೆಯುವಾಗಿರ್ಬೋದು, while drilling or after drilling, there are so many common defects in drilling. ಯಾವ್ಯಾವುದು? ಸೈಜ್ ದೊಡ್ಡದಾಗ್ತಕ್ಕಂಥದ್ದು. ಡ್ರಿಲ್ ಮಾಡಿದ ನಂತರ ನಾವು ಚೆಕ್ ಮಾಡಿದ್ರೆ ಸೈಜ್ ಏನಾಗಿದೆ, ದೊಡ್ಡದಿದೆ. ಇದು ಒಂದು ಕಾರಣ. ಡ್ರಿಲ್ಲಿಂಗ್ ಡಿಫೆಕ್ಟ್, ಇದು ತೊಂದರೆ, ಕಾರಣ ಅಲ್ಲ. ಇಟ್ ಇಸ್ ನಾಟ್ ಎ ಕಾಸಸ್. ಇದು ಕಾರಣ ಏನು, ಕಾಸಸ್ ಏನು ಅಂತ ನಂತರ ನೋಡೋಣ. ಓವರ್ ಸೈಜ್, ಓವರ್ ಹೀಟೆಡ್ ಡ್ರಿಲ್ ಮಾಡ್ತಾ ಇದೀವಿ, ಡ್ರಿಲ್ ಏನಾಗಿದೆ, ಸಿಕ್ಕಾಪಟ್ಟೆ ಹೀಟ್ ಆಗಿದೆ, ಓವರ್ ಹೀಟೆಡ್ ಡ್ರಿಲ್, ಇದು ಒಂದು ಡಿಫೆಕ್ಟ್. ಮತ್ತೆ ಡ್ರಿಲ್ಲಿಂಗ್ ಮಾಡಿದಿರಿ, ನೋಡಿದ್ರೆ ಓಲು ಫಿನಿಶ್ ಇಲ್ಲ, ರಫ್ ಓಲ್ ಇದೆ, ರಫ್ ಓಲು ಇದೆ. ಅನ್ಈಕ್ವಲ್ ಅಂಡ್ ಇಂಟರಪ್ಟೆಡ್ ಫ್ಲೋ ಆಫ್ ಚಿಪ್ಸ್. ಏನು ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ಈ ಅನ್ವಾಂಟೆಡ್ ಮೆಟೀರಿಯಲ್ಸ್ ಏನು ಬರ್ತಾ ಇದೆ, ಚಿಪ್, ಅದು ಸರಿಯಾಗಿ ಬರ್ತಾ ಇಲ್ಲ, ಇಂಟರಪ್ಟ್ ಆಗ್ತಾ ಇದೆ, ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ. ಇದು ಒಂದು ಕೂಡ ಡಿಫೆಕ್ಟ್ಸ್. ಮತ್ತೆ ಡ್ರಿಲ್ ಬ್ರೋಕನ್, ಡ್ರಿಲ್ ವೆಬ್ ಮುರಿದೋಗ್ತಕ್ಕಂಥದ್ದು, ಸ್ಪ್ಲಿಟ್ ಆಗ್ತಕ್ಕಂಥದ್ದು, ಡ್ರಿಲ್ ಮುರಿದೋಗ್ತಕ್ಕಂಥದ್ದು, ಅನ್ಸೈಜ್ಡ್ ಹೋಲ್ ಬರ್ತಕ್ಕಂಥದ್ದು, ಡ್ರಿಲ್ಲೇ ಆಗದೆ ಇರತಕ್ಕಂಥದ್ದು. These are all the common defects in drilling. ಸೊ ಈಗ ಮೊದಲನೇ ಒಂದು ಡಿಫೆಕ್ಟ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ, ಓವರ್ ಸೈಜ್ಡ್ ಹೋಲ್ ಅಂತ ಹೇಳಿದೆ. ಓವರ್ ಸೈಜ್ ಅಂದ್ರೆ ಏನೋ, ಈಗ ಒಂದು 10 mm ಡ್ರಿಲ್ ಅನ್ನ ನೀವು ಮಾಡಬೇಕಾಗಿತ್ತು ಮಕ್ಕಳೇ. ಈಗ ನೀವು ಮಾಡಿದಿರಿ, ಡ್ರಿಲ್ ಡಯಾ ಏನಿದೆ 10 and above ಇದೆ, ಸೇ 10.5 or 11 or 10.2, 10.1 like that. So this is the defect. ಇದಕ್ಕೆ ಕಾರಣ ಏನು, ಯಾಕೆ ಓವರ್ ಸೈಜ್ ಆಯ್ತು? ಡ್ಯೂ ಟು ಅನ್ಈಕ್ವಲ್ ಲಿಪ್ ಲೆಂತ್ ಅಂತ ಕರಿತೀವಿ. ನಾವು ಏನು ಡ್ರಿಲ್ ಬಿಟ್ ಅನ್ನ ಬಳಸ್ತಾ ಇದೀವಿ, ಈ ಡ್ರಿಲ್ ಬಿಟ್ ನಲ್ಲಿ ಇದು 2 ಸೈಡ್ ಲಿಪ್ ಇರುತ್ತಲ್ಲ, ಈ ಲಿಪ್ ಲೆಂತ್ ಏನಿದೆ, ಒಂದು ಕಡೆ ದೊಡ್ಡದಿದೆ, ಒಂದ್ ಕಡೆ ಚಿಕ್ಕದಿದೆ. ಲಿಪ್ ಏನಾದ್ರೂ ಅನ್ಈಕ್ವಲ್ ಇದ್ರೆ ನಾವು ಡ್ರಿಲ್ ಮಾಡಿದ ನಂತರ ಏನಾಗುತ್ತೆ, ದ ಸೈಜ್ ಆಫ್ ದ ಡ್ರಿಲ್ ಹೋಲ್ ಈಸ್ ಓವರ್ ಸೈಜ್, ದೊಡ್ಡದಾಗಿ ಹೋಗಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ?
ಮತ್ತೆ ಯಾಕಾಗುತ್ತೆ? ಅನ್ಈಕ್ವಲ್ ಆಂಗಲ್ ಅಂಡ್ ಲೆಂತ್ ಆಫ್ ಕಟಿಂಗ್ ಎಡ್ಜ್. ನೋಡಿ, ಅನ್ಈಕ್ವಲ್ ಆಂಗಲ್ ಇರ್ತಕ್ಕಂಥದ್ದು ಏನು, ಈ ಕಟಿಂಗ್ ಎಡ್ಜ್ ಅಂತ ನಾವೇನು ಕರಿತೀವಿ, ಕಟಿಂಗ್ ಆಂಗಲ್ ಅಂತ ನಾವೇನು ಕರಿತೀವಿ, ಈ ಆಂಗಲ್ಸ್ ಸಮವಾಗಿ ಇರಲ್ಲ. ನೋಡಿ, ಇಲ್ಲಿ ತೋರಿಸಿ, ಅನ್ಈಕ್ವಲ್ ಆಂಗಲ್ ಇರ್ತಕ್ಕಂಥ ಡ್ರಿಲ್ ಇದು. ಅನ್ಈಕ್ವಲ್ ಆಂಗಲ್ ಅಂಡ್ ಅನ್ಈಕ್ವಲ್ ಲೆಂತ್ ದ ಕಟಿಂಗ್ ಎಡ್ಜಸ್, ದಟ್ ಮೀನ್ಸ್ ಲಿಪ್ಸ್. ಈ ಒಂದು ಪ್ರಾಬ್ಲಮ್ ಇದ್ದರೆ ಓವರ್ ಸೈಜ್ಡ್ ಹೋಲ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓವರ್ ಸೈಜ್ ಹೋಲ್ ಯಾಕಾಗುತ್ತೆ? ಡ್ಯೂ ಟು ಅನ್ಈಕ್ವಲ್ ಲಿಪ್ ಲೆಂತ್, ದಟ್ ಮೀನ್ಸ್ ಕಟಿಂಗ್ ಎಡ್ಜ್, ಅಂಡ್ ಅನ್ಈಕ್ವಲ್ ಆಂಗಲ್. ಕಟಿಂಗ್ ಆಂಗಲ್ ಅನ್ಈಕ್ವಲ್ ಇರೋದ್ರಿಂದ ಓವರ್ ಸೈಜ್ಡ್ ಹೋಲ್ ಆಗುತ್ತೆ. ಅಂಡ್ ಆಲ್ಸೋ ಅನ್ಈಕ್ವಲ್ ಪಾಯಿಂಟ್ ಥಿನ್ನಿಂಗ್. ಅನ್ಈಕ್ವಲ್ ಪಾಯಿಂಟ್ ಥಿನ್ನಿಂಗ್, ನೋಡಿ, ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಅಂತ ಕರಿತೀವಿ ನಾವು, ದಟ್ ಇಸ್ ಕಾಲ್ಡ್ ಡೆಡ್. ದಿಸ್ ಇಸ್ ದ ಪಾಯಿಂಟ್. ಈ ಪಾಯಿಂಟ್ ಏನಿದೆ, ತುಂಬಾ ನೀವು ಗ್ರೈಂಡ್ ಮಾಡುವಾಗ ಅದನ್ನ ತುಂಬಾ ಥಿನ್ ಮಾಡೋದು. ಅನ್ಈಕ್ವಲ್ ಆಗ್ಬಿಟ್ರೆ ಅನ್ಈಕ್ವಲ್ ಪಾಯಿಂಟ್ ಥಿನ್ನಿಂಗ್, ಅದು ಯೂನಿಫಾರ್ಮಿಲಿಟಿ ಇಲ್ಲದೆ ಇದ್ದಂತಹ ಸಂದರ್ಭ ವೆಬ್ ಅಂತ ಕರಿತೀವಿ, ಅಥವಾ ಪಾಯಿಂಟ್ ಅಂತ ಕರಿತೀವಿ. ಅವಾಗಲೂ ಕೂಡ ಓವರ್ ಸೈಜ್ ಹೋಲ್ ಆಗುತ್ತೆ. ಅಂಡ್ ಆಲ್ಸೋ ದ ಸ್ಪಿಂಡಲ್ ಆಫ್ ದ ಡ್ರಿಲ್ಲಿಂಗ್ ಮೆಷಿನ್ ಈಸ್ ರನ್ನಿಂಗ್ ಔಟ್ ಆಫ್ ದ ಸೆಂಟರ್. ನೋಡಿ, ಇದು ಒಂದು ಇಂಪಾರ್ಟೆಂಟ್ ಓವರ್ ಸೈಜ್ ಹೋಲ್ ಆಗಕ್ಕೆ. ನಾವು ಏನು ಡ್ರಿಲ್ ಅನ್ನ ಫಿಕ್ಸ್ ಮಾಡಿದೀವಿ, ಆ ಡ್ರಿಲ್ ಬಿಟ್ ಏನಾಗ್ತಾ ಇದೆ, ಔಟ್ ಆಫ್ ಸೆಂಟರ್ ರನ್ ಆಗ್ತಾ ಇದೆ, ಅಂದ್ರೆ ಓವಲ್ ಆಗ್ತಾ ಇದೆ. ಆ ಸಂದರ್ಭದಲ್ಲೂ ಕೂಡ ಓವರ್ ಸೈಜ್ ಹೋಲ್ ಬರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಡ್ರಿಲ್ ಪಾಯಿಂಟ್ ನಾಟ್ ಇನ್ ಸೆಂಟರ್. ಏನು ಡ್ರಿಲ್ ಪಾಯಿಂಟ್ ಇದೆ, ಅದು ಸೆಂಟರ್ ಅಲ್ಲಿ ಇಲ್ಲ. ಡ್ರಿಲ್ ಪಾಯಿಂಟ್ ನೋಡಿ, ಇಲ್ಲಿ ಇರಬೇಕಾಯ್ತು. ಏನೋ ಡ್ರಿಲ್ ಪಾಯಿಂಟ್ ನೋಡಿ, ಇಲ್ಲಿ ತೋರಿಸಿದ್ದೀನಿ, ಈ ಕಡೆ ಬಂದಿದೆ. ಸೊ ಏನಾಯ್ತು, ಸೈಜ್ ಆಫ್ ದಿ ಹೋಲು ದೊಡ್ಡದಾಯ್ತು. ದಿಸ್ ಇಸ್ ದಿ ಕಾಸಸ್. ಓವರ್ ಸೈಜ್ ಹೋಲ್ಗೆ ಏನೇನು ಕಾಸಸ್ ಇದೆ ಅಂತ ನಾನೀಗ ನಿಮಗೆ ಅನ್ಈಕ್ವಲ್ ಲಿಪ್ ಲೆಂತ್, ಅನ್ಈಕ್ವಲ್ ಪಾಯಿಂಟ್ ಆಂಗಲ್, unequal point thinning, spindle running out of center, drill point is not in the center. These are all the reasons, ಕಾರಣಗಳು ಏನಕ್ಕೆ ಓವರ್ ಸೈಜ್ ಹೋಲ್ ಆಗಲಿಕ್ಕೆ. ಈಗ ಎರಡನೇ ಪಾಯಿಂಟ್ ಬರೋಣ. ಓವರ್ ಹೀಟೆಡ್ ಡ್ರಿಲ್ ಅಂತ ಹೇಳ್ತಾರೆ. ಅಂದ್ರೆ ಡ್ರಿಲ್ಲು ಮಾಡುವಂತಹ ಸಂದರ್ಭದಲ್ಲಿ ಜಾಬ್ ಮತ್ತೆ ಕಟಿಂಗ್ ಟೂಲ್ ಡ್ರಿಲ್ ಬಿಟ್ಟ ನಡುವೆ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಫ್ರಿಕ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಆ ಫ್ರಿಕ್ಷನ್ಸ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ ನಾವು ಕಟಿಂಗ್ ಫ್ಲೂಯಿಡ್ ಅನ್ನು ಬಳಸ್ತೀವಿ, ಕೂಲೆಂಟ್ ಅನ್ನು ಬಳಸ್ತೀವಿ, ಸಾಲ್ಯುಬಲ್ ಆಯಿಲ್. ನೀವು ನೋಡಿದ್ರಿ, ಬಳಸಿದ್ರಿ, ಸಾಲ್ಯುಬಲ್ ಆಯಿಲ್ ಅನ್ನು ನಾವು ಬಳಸ್ತೀವಿ. ಈ ಓವರ್ ಹೀಟೆಡ್ ಡ್ರಿಲ್ಗೆ ಕಾರಣ ಏನು, ಯಾಕೆ ಜಾಸ್ತಿ ಹೀಟ್ ಆಗ್ತಾ ಇದೆ ಅಂದರೆ ಮಕ್ಕಳೇ, the first point is cutting speed is too high. ಕಟಿಂಗ್ ಸ್ಪೀಡ್ ಏನು ಕೊಡ್ತಾ ಇದ್ದೀವಿ, ಕಟಿಂಗ್ ಸ್ಪೀಡ್ ಇಸ್ ದ ಸ್ಪೀಡ್ ಅಟ್ ವಿಚ್ ದ ಕಟಿಂಗ್ ಎಡ್ಜಸ್ ಪಾಸಸ್ ಓವರ್ ದ ಮೆಟೀರಿಯಲ್. ಪೆರಿಪೆರಲ್ ಸ್ಪೀಡ್ ಅಂತ ಹೇಳಿದೇನೆ ನಾನು ಕಟಿಂಗ್ ಸ್ಪೀಡ್ ಹೇಳುವಾಗ, ಇದು ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಕೊಟ್ಟಿದ್ದೀವಿ. ದಟ್ಸ್ ವೈ ಡ್ರಿಲ್ ಈಸ್ ಓವರ್ ಹೀಟೆಡ್. And also feed rate, that means the drill penetrate into each revolutions. Depth ಎಷ್ಟು ಹೋಗುತ್ತೆ ಪ್ರತಿ ಸುತ್ತಿಗೆ, ಎಷ್ಟು ಒಳಗಡೆ ಹೋಯ್ತು, per revolutions ಅಂತ ಕರಿತೀವಿ. ಇದನ್ನು ಕೂಡ ಏನ್ ಮಾಡ್ತಾ ಇದೀವಿ, ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಫೀಡ್ ರೇಟ್ ಅನ್ನ ಕೊಡ್ತಾ ಇದೀವಿ. ಹಾಗಾಗಿ ಡ್ರಿಲ್ ಏನಾಗ್ತಾ ಇದೆ, ಓವರ್ ಹೀಟ್ ಆಗ್ತಾ ಇದೆ. ಅಂಡ್ ಕ್ಲಿಯರೆನ್ಸ್ ಆಂಗಲ್ ಅಂತ ಇರುತ್ತೆ ಮಕ್ಕಳೇ, 8 to 12 ಡಿಗ್ರಿ ಇರುತ್ತೆ ಅಂತ ಹೇಳಿದ್ದೀನಿ. ಇದು ಇನ್ಕರೆಕ್ಟ್ ಕ್ಲಿಯರೆನ್ಸ್, ಇನ್ಕರೆಕ್ಟ್ ಇರುತ್ತೆ. ಸೊ ಇಲ್ಲ ಲೆಸ್ ಆರ್ ಹೈ, ಇನ್ಕರೆಕ್ಟ್ ಕ್ಲಿಯರೆನ್ಸ್ ಆಂಗಲ್ ಇಸ್ ಇನ್ಕರೆಕ್ಟ್. ಆಗ ಏನಾಗುತ್ತೆ, ಡ್ರಿಲ್ಲು ರಬ್ ಆಗ್ಲಿಕ್ಕೆ ಶುರುವಾಗುತ್ತೆ. ಜಾಸ್ತಿ ವರ್ಕ್ ಜೊತೆ ಡ್ರಿಲ್ ಬಿಟ್ ಏನಾಗುತ್ತೆ, ಹೀಟ್ ಆಗುತ್ತೆ, ಓವರ್ ಹೀಟ್ ಆಗುತ್ತೆ.
ಮತ್ತೆ ಮತ್ತೆ ಯಾಕೆ ಇಟ್ಟಾಗುತ್ತೆ ಅಂದ್ರೆ ನಾವು ಸಾಲ್ಯುಬಲ್ ಆಯಿಲ್ ಕಟಿಂಗ್ ಫ್ಲೂಯಿಡ್ ಅನ್ನು ಬಳಸ್ತೀವಿ. ಆದರೆ ಈ ಕೂಲಿಂಗ್ ಅದು ಸಾಲ್ತಾ ಇರೋದಿಲ್ಲ, ಇನ್ಎಫೆಕ್ಟಿವ್ ಆಗಿರುತ್ತೆ. ಕೂಲಿಂಗ್ ಏನಾಗಿರುತ್ತೆ, ಇನ್ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಡ್ರಿಲ್ ಬಿಟ್ ಏನಾಗ್ತಾ ಇದೆ, ಓವರ್ ಹೀಟ್ ಆಗ್ತಾ ಇದೆ. ಮತ್ತೆ ಪಾಯಿಂಟ್ ಆಂಗಲ್ ಕೂಡ ಸರಿ ಇರಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಪಾಯಿಂಟ್ ಆಂಗಲ್ ಈಸ್ ಇನ್ಕರೆಕ್ಟ್. ಯಾವಾಗ ಪಾಯಿಂಟ್ ಆಂಗಲ್ ಸರಿ ಇರಲ್ವೋ ಆಗ ಡ್ರಿಲ್ಗೆ ಓವರ್ ಸ್ಟ್ರೈನ್ ಆಗುತ್ತೆ, ತುಂಬಾ ಒತ್ತಡ ಜಾಸ್ತಿ ಆಗುತ್ತೆ. ನಾವು ಕಟ್ ಆಗ್ತಾ ಇಲ್ಲ ಅಂತ ಫೀಡ್ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ಡ್ರಿಲ್ ಫ್ರಿಕ್ಷನ್ಸ್ ಜಾಸ್ತಿ ಆಗಿ ಡ್ರಿಲ್ ಓವರ್ ಹೀಟ್ ಆಗುತ್ತೆ. ದಟ್ ಮೀನ್ಸ್ ಡ್ರಿಲ್ ಇಸ್ ನಾಟ್ ಶಾರ್ಪ್. ಡ್ರಿಲ್ ಶಾರ್ಪ್ ಇಲ್ಲ, ದಟ್ಸ್ ವೈ ಡ್ರಿಲ್ ಇಸ್ ಓವರ್ ಹೀಟೆಡ್. ದಿಸ್ ಆರ್ ಆಲ್ ದಿ ಡಿಫರೆಂಟ್ ಕಾಸಸ್, ಕಾರಣಗಳು ಯಾಕೆ ಡ್ರಿಲ್ ಹೀಟ್ ಆಗ್ತಾ ಇದೆ. ಇದರಿಂದ ಹೊರಗಡೆ ಬಂದ್ರೆ ಅಂದ್ರೆ ಸ್ಪೀಡ್ ಕರೆಕ್ಟ್ ಆಗಿ ಸೆಟ್ ಮಾಡಿ, ಫೀಡ್ ರೇಟ್ ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡಿ, ಕ್ಲಿಯರೆನ್ಸ್ 8 to 12 ಡಿಗ್ರಿ ಇರಲಿ, ಕೂಲಿಂಗ್ ಎಫೆಕ್ಟಿವ್ ಆಗಿ ಮಾಡಿ, ಕಟಿಂಗ್ ಫ್ಲೂಯಿಡ್ ಸರಿಯಾದಂಥ ಕಟಿಂಗ್ ಫ್ಲೂಯಿಡ್ ಅನ್ನು ಬಳಸಿ, ಪಾಯಿಂಟ್ ಆಂಗಲ್ ಅನ್ನ ಸರಿಯಾಗಿ ಗ್ರೈಂಡ್ ಮಾಡಿ, ಡ್ರಿಲ್ ಬಿಟ್ ಪಾಯಿಂಟ್ ಸರಿಯಾಗಿ ಕಟಿಂಗ್ ಎಡ್ಜ್ ಶಾರ್ಪ್ ಆಗಿರಲಿ, ನಾವು ಓವರ್ ಹೀಟೆಡ್ ಡ್ರಿಲ್ ಇಂದ ಏನ್ ಮಾಡ್ಬೋದು, ಹೊರ ಬರಬಹುದು. ಇನ್ನು ಮೂರನೇ ಒಂದು ದೋಷ ಡಿಫೆಕ್ಟ್ಸ್ ರಫ್ ಹೋಲ್ಸ್ ಅಂತ ಹೇಳಿದೆ. ರಫ್ ಹೋಲ್ಸ್ ಡ್ಯೂ ಟು ಫೀಡ್ ರೇಟ್ ಇಸ್ ಟು ಮಚ್. ರಫ್ ಹೋಲ್ ಯಾಕಪ್ಪ ಬರುತ್ತೆ, ಫೀಡ್ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ಹೋಲ್ ಫಿನಿಶಿಂಗ್ ಸರಿಯಾಗಿ ಬರ್ತಾ ಇಲ್ಲ. ಕಟಿಂಗ್ ಎಡ್ಜ್ ಶಾರ್ಪ್ ಇಲ್ಲ, ಡ್ರಿಲ್ ಕಟಿಂಗ್ ಎಡ್ಜ್ ಇಸ್ ನಾಟ್ ಶಾರ್ಪ್, ರಫ್ ಹೋಲ್ ಬರ್ತಾ ಇದೆ. ಕೂಲಿಂಗ್ ಸರಿಯಾಗಿ ಲುಬ್ರಿಕೇಟ್ ಕಟಿಂಗ್ ಫ್ಲೂಯಿಡ್ ಅನ್ನ ನಾವು ಬಳಸ್ತಾ ಇಲ್ಲ, ಇನ್ಎಫೆಕ್ಟಿವ್ ಇದೆ ಕೂಲಿಂಗು, ರಫ್ ಹೋಲ್ ಬರ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡಬೇಕು, ಫೀಡ್ ರೇಟ್ ಅನ್ನ ಸ್ಟ್ಯಾಂಡರ್ಡ್, ಕಟಿಂಗ್ ಎಡ್ಜ್ ಅನ್ನ ಶಾರ್ಪ್ ಆಗಿ ಕರೆಕ್ಟ್ ಪಾಯಿಂಟ್ ಆಂಗಲ್ ನಲ್ಲಿ ಏನ್ ಮಾಡ್ಬೇಕು, ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಕೂಲಿಂಗ್ ಅನ್ನ ಎಫೆಕ್ಟಿವ್ ಆಗಿ ಡ್ರಿಲ್ ಮಾಡುವಂತ ಸಂದರ್ಭದಲ್ಲಿ ಕಟಿಂಗ್ ಫ್ಲೂಯಿಡ್ ಅನ್ನ ಬಳಸಬೇಕು. ಆಗ ನಾವು ಈ ರಫ್ ಹೋಲ್ ಇಂದ ಹೊರಬರಬಹುದು. ಇನ್ನು ನಾಲ್ಕನೇ ದೋಷ ಅನ್ಈಕ್ವಲ್ ಅಂಡ್ ಇಂಟರಪ್ಟೆಡ್ ಫ್ಲೋ ಆಫ್ ಚಿಪ್ಸ್. ಸರಿಯಾಗಿ ಚಿಪ್ಸ್ ಬರ್ತಾ ಇಲ್ಲ. ನೋಡಿ, ಈ ರೀತಿ ಚಿಪ್ಸ್ ಬರಬೇಕು, ಇಲ್ಲಿ ಇದರಲ್ಲಿ ಚಿಪ್ಸೇ ಬರ್ತಾ ಇಲ್ಲ, ಸರಿಯಾಗಿ ಒಂದ್ ಕಡೆ ಬರ್ತದೆ ಮತ್ತೆ ಕಟ್ ಆಗುತ್ತೆ. ಸೊ ಲೈಕ್ ದಟ್ ಅನ್ಈಕ್ವಲ್ ಚಿಪ್ಸ್ ಬರ್ತಾ ಇಲ್ಲ, ಇಂಟರಪ್ಟೆಡ್ ಆಗ್ತಾ ಇದೆ. ಯಾತಕ್ಕೆ, ಡ್ಯೂ ಟು unequal and interrupted flow of chips is caused if the cutting edges are not equal and the point is not in the center of the drill. ನೋಡಿ, ಯಾವಾಗ ಕಟಿಂಗ್ ಎಡ್ಜಸ್ ಈಕ್ವಲ್ ಇರಲ್ವೋ ಮತ್ತೆ ಡ್ರಿಲ್ ಪಾಯಿಂಟ್ ಸೆಂಟ್ರಲ್ ಇರಲ್ವೋ ಆಗ ಏನಾಗುತ್ತೆ ಮಕ್ಕಳೇ, ಈ ರೀತಿ ಅನ್ಈಕ್ವಲ್ ಅಂಡ್ ಇಂಟರಪ್ಟೆಡ್ ಫ್ಲೋ ಆಫ್ ಚಿಪ್ಸ್, ಈ ಒಂದು ದೋಷ ಉಂಟಾಗುತ್ತೆ. ಹಾಗಾಗಿ ಇದರಿಂದ ಹೊರಬರಬೇಕು ಅಂದ್ರೆ ಕಟಿಂಗ್ ಎಡ್ಜಸ್ ಈಕ್ವಲ್ ಆಗಿರಬೇಕು, ಶಾರ್ಪ್ ಆಗಿರಬೇಕು, ಕಟಿಂಗ್ ಪಾಯಿಂಟ್ ಡ್ರಿಲ್ ಪಾಯಿಂಟ್ ಏನಿದೆ ಅದು ಸೆಂಟರ್ ಆಫ್ ದ ಡ್ರಿಲ್ಗೆ ಎಕ್ಸಾಕ್ಟ್ ಆಗಿರಬೇಕು. ಇದನ್ನ ಫಾಲೋ ಮಾಡಿದ್ರೆ ಈ ಚಿಪ್ಸ್ ಫ್ಲೋ ಸಮಸ್ಯೆ ಉಂಟಾಗುವುದಿಲ್ಲ. ಇನ್ನೊಂದು ದೋಷ ಸ್ಪ್ಲಿಟ್ ವೆಬ್ಸ್ ಆರ್ ಬ್ರೋಕನ್ ಡ್ರಿಲ್ಸ್. ಡ್ರಿಲ್ ಮುರಿದೋಯ್ತು ಸರ್, ಹೋಗಿದ್ರಿ ಈಗ ಆನ್ ಮಾಡಿದ್ರಿ ಡ್ರಿಲ್ ಮುರಿದೋಯ್ತು. ಡ್ಯೂ ಟು ವಾಟ್, ಕಟಿಂಗ್ ಸ್ಪೀಡ್ ಟು ಹೈ, ಜಾಸ್ತಿ ಸ್ಪೀಡ್ ಕಟಿಂಗ್ ಸ್ಪೀಡ್ ಅನ್ನ ಕೊಟ್ಟಿದ್ದೀರಿ, ಪೆರಿಫೆರಲ್ ಸ್ಪೀಡ್ ಜಾಸ್ತಿ ಇದೆ, ಫೀಡ್ ರೇಟ್ ಜಾಸ್ತಿ ಕೊಟ್ಟಿದ್ದೀರಿ, ಡ್ರಿಲ್ ಶಾರ್ಪ್ ಇಲ್ಲ, ಕೂಲಿಂಗ್ ಸರಿಯಾಗಿ ಕಟಿಂಗ್ ಫ್ಲೂಯಿಡ್ ಅನ್ನ ಬಳಸ್ತಾ ಇಲ್ಲ, ಡ್ರಿಲ್ ಹೋಲ್ಡಿಂಗ್ ಅನ್ನ ಸರಿಯಾಗಿ ಮಾಡಿಲ್ಲ, ವರ್ಕ್ ಹೋಲ್ಡಿಂಗ್ ಅನ್ನ ಸರಿಯಾಗಿ ಮಾಡಿಲ್ಲ. ಏನಾಗುತ್ತೆ, ಡ್ರಿಲ್ ವಿಲ್ ಬ್ರೋಕನ್, ಪಾಯಿಂಟ್ ಆಂಗಲ್ ಇನ್ಕರೆಕ್ಟ್ ಇದೆ, ವರ್ಕ್ ಅನ್ನ ಸರಿಯಾಗಿ ಇಡೋದಿಲ್ಲ, ಡ್ರಿಲ್ ಅನ್ನ ಸರಿಯಾಗಿ ಹೋಲ್ಡ್ ಮಾಡಿಲ್ಲ. ಏನ ಡ್ರಿಲ್ ಬಿಟ್ ಆಟೋಮೆಟಿಕ್ ನಿಮ್ಮ ಡ್ರಿಲ್ ನೀವು ಮಾಡ್ತಾ ಇದ್ದಾಗ ಮುರಿದಿದೆ ಅಂದ್ರೆ ಮಕ್ಕಳೇ ಈ ಕಾರಣಗಳು ಇದ್ದೇ ಇರುತ್ತೆ. ಅದಾಗಿದೆ ಡ್ರಿಲ್ ಮುರಿಯಲ್ಲ, ರೀಸನ್ ಇದೆ ಅದಕ್ಕೆ ಡ್ರಿಲ್ ಮುರಿಲಿಕ್ಕೆ. ಕಟಿಂಗ್ ಸ್ಪೀಡ್ ಜಾಸ್ತಿ ಕೊಟ್ಟಿರ್ತೀರಿ, ಇಲ್ಲ ಫೀಡ್ ರೇಟ್ ಜಾಸ್ತಿ ಕೊಟ್ಟಿರ್ತೀರಿ,
ಇಲ್ಲ ಡ್ರಿಲ್ ಸರಿಯಾಗಿ ಶಾರ್ಪೇ ಮಾಡಿರಲ್ಲ, ಕಟಿಂಗ್ ಫ್ಲೂಯಿಡ್ ಸಾಲ್ಯುಬಲ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇರಲ್ಲ, ಕೂಲೆಂಟ್ ಅನ್ನ ಬಳಸ್ತಾ ಇರಲ್ಲ, ಪಾಯಿಂಟ್ ಆಂಗಲ್ ಸರಿನೇ ಇರಲ್ಲ, ಇಲ್ಲ ವರ್ಕ್ ಸರಿಯಾಗಿ ರಿಜಿಡ್ ಆಗಿ ಮೌಂಟ್ ಮಾಡಿರಲ್ಲ, ಇಲ್ಲ ಡ್ರಿಲ್ ಬಿಟ್ ಅನ್ನ ರಿಜಿಡ್ ಆಗಿ ಮೌಂಟ್ ಮಾಡಿರಲ್ಲ, ಟೈಟೇ ಮಾಡಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಸ್ಪ್ಲಿಟ್ ವೆಬ್ ಆಗುತ್ತೆ, ವೆಬ್ ಬ್ರೋಕನ್ ಆಗುತ್ತೆ, ಡ್ರಿಲ್ ಬಿಟ್ಟು ಕಟ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಕಾಸಸ್ ಫಾರ್ ಡಿಫರೆಂಟ್ ಡಿಫೆಕ್ಟ್ಸ್. ದೋಷಗಳಿಗೆ ಏನನ್ನು ಕಾರಣಗಳನ್ನ ನಾವೀಗ ಪಟ್ಟಿ ಮಾಡ್ತಾ ಬಂದ್ವಿ. ಮತ್ತು ಕೆಲವು ಸಂದರ್ಭದಲ್ಲಿ ಈ ಫ್ಲೂಟ್ಸ್ ಒಳಗಡೆಗೆ ಚಿಪ್ಸ್ ಕಚ್ಕೊಂಡ್ಬಿಟ್ಟಿರುತ್ತೆ, ವೆಡ್ಜ್ ಆಗೋಗಿರುತ್ತೆ. ಅಂತಹ ಸಂದರ್ಭದಲ್ಲೂ ಡ್ರಿಲ್ ಬ್ರೋಕನ್ ಆಗಿದೆ, ಯಾಕಂದ್ರೆ ಚಿಪ್ಸ್ ಫ್ಲೋ ಸರಿಯಾಗಿ ಬರಲ್ಲ. ಸೊ ಇಷ್ಟು ಡ್ರಿಲ್ಲಿಂಗ್ ಡಿಫೆಕ್ಟ್ಸ್ ಅಂಡ್ ಕಾಸಸ್ ಅಂಡ್ ರೆಮಿಡೀಸ್ ಮತ್ತೆ ಒಂದ್ಸಲಿ ನಿಮಗೆ ಒಂದು ಟೇಬಲ್ ಮೂಲಕ ತೋರಿಸ್ತಾ ಹೋಗ್ತೀನಿ. ಒಂದನೇ ಇದು ಇಲ್ಲಿ ಬಂದು ಡ್ರಿಲ್ ಬ್ರೋಕನ್ ಹ್ಯಾಕ್ ಆಗ್ತಾ ಇದೆ ಅಂದರೆ ಕಾಸಸ್, ವರ್ಕ್ ಸರಿಯಾಗಿ ರಿಜಿಡ್ ಇಲ್ಲ, ರಿಜಿಡ್ ಮಾಡಿ ಸರಿಯಾಗಿ, ಲಿಪ್ ಕ್ಲಿಯರೆನ್ಸ್ ಸರಿ ಇಲ್ಲ, ಸ್ಟ್ಯಾಂಡರ್ಡ್ ಲಿಪ್ ಕ್ಲಿಯರೆನ್ಸ್ ಅನ್ನು ಕೊಡಿ, ತುಂಬಾ ಸ್ಪೀಡಲ್ಲಿ ರನ್ ಮಾಡ್ತಾ ಇದ್ದೀರಿ, ಸ್ಪೀಡನ್ನು ಡಿಕ್ರೀಸ್ ಮಾಡಿ, ಸ್ಪೀಡ್ ತುಂಬಾ ಜಾಸ್ತಿ ಕೊಟ್ಟಿದ್ದೀರಿ, ಸ್ಪೀಡನ್ನು ಕಡಿಮೆ ಮಾಡಿ, ಪಾಯಿಂಟ್ ಡಲ್ ಇದೆ, ಶಾರ್ಪ್ ಮಾಡಿ, ಮತ್ತೆ ವರ್ಕ್ ಹಾರ್ಡ್ ಇದೆ, ಅದನ್ನ ರೀಆರ್ಡನ್ ಮಾಡಿ ಟೆಂಪರ್ ಮಾಡಿ, ಫ್ರಾಕ್ಚರ್ ಇನ್ ಡ್ರಿಲ್ ಅಲ್ಲೇ ದೋಷ ಇದೆ, ಫ್ರಾಕ್ಚರ್ ಆಗಿದೆ, ಡ್ಯಾಮೇಜಸ್ ಇದೆ, ರೀಪ್ಲೇಸ್ ಮಾಡಿ, ಡ್ರಿಲ್ ಬ್ರೋಕನ್ ಇಂದ ಹೊರಗಡೆ ಬರ್ಬೋದು. ಕಟಿಂಗ್ ಎಡ್ಜ್ ಸೌದೋಗ್ತಾ ಇದೆ ಬೇಗ ಬೇಗ, ಯಾಕೆ ಸವಿತಾ ಇದೆ? ಸ್ಪೀಡ್ ತುಂಬಾ ಫಾಸ್ಟ್ ಇದೆ, ಸ್ಪೀಡ್ ರೆಡ್ಯೂಸ್ ಮಾಡಿ, ಕಟಿಂಗ್ ಎಡ್ಜ್ ಸವಿಯಲ್ಲ. ಮೆಟೀರಿಯಲ್ ಆಸ್ ಆಡ್ ಸ್ಪಾಟ್ಸ್, ಮೆಟೀರಿಯಲ್ ಅಲ್ಲಿ ಆಡ್ ಸ್ಪಾಟ್ ಇದೆ, ಹಾಗಾಗಿ ಕಟಿಂಗ್ ಎಡ್ಜ್ ವಿಯರ್ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡಬೇಕು, ಸ್ಪೀಡು ಮತ್ತೆ ಫೀಡ್ ಎರಡನ್ನು ರೆಡ್ಯೂಸ್ ಮಾಡಬೇಕು, ಕರೆಕ್ಟ್ ಕೂಲೆಂಟ್ ಅನ್ನ, ಕಟಿಂಗ್ ಫ್ಲೂಯಿಡ್ ಅನ್ನ ಬಳಸಬೇಕು. ಕಟಿಂಗ್ ಎಡ್ಜಸ್ ಇದೆಯಲ್ಲ ಅದು ಚಿಪ್ಔಟ್ ಆಗ್ತಾ ಇದೆ, ಟಿಯರ್ ಆಗ್ತಾ ಇದೆ. ಯಾಕೆ? ಸ್ಪೀಡ್ ಫಾಸ್ಟ್, ಸ್ಪೀಡು ಮತ್ತೆ ಸ್ಪೀಡ್ ತುಂಬಾ ಫಾಸ್ಟ್, ಸ್ಪೀಡು ಮತ್ತೆ ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡಿ, ಲಿಪ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿದ್ದೀರಿ, ಕಟಿಂಗ್ ಎಡ್ಜಸ್ ಕಟ್ ಆಗ್ತಾ ಇದೆ, ಚಿಪ್ಔಟ್ ಆಗ್ತಾ ಇದೆ. ಹಾಗಾಗಿ ರೆಮಿಡಿ ಏನು? ರೀಗ್ರೈಂಡ್ ವಿತ್ ಕರೆಕ್ಟ್ ಕ್ಲಿಯರೆನ್ಸ್ ಆಂಗಲ್. ಹೋಲ್ ದೊಡ್ಡದಾಗ್ತಾ ಇದೆ, ಅನ್ಇಕ್ವಲ್ ಲೆಂತ್ ಆಫ್ ಕಟಿಂಗ್ ಲಿಪ್ಸ್, ಅನ್ಇಕ್ವಲ್ ಆಂಗಲ್ಸ್, ರೀಗ್ರೈಂಡ್ ಮಾಡಿ, ಪ್ರಾಪರ್ ಆಂಗಲ್ ಇರ್ತಕ್ಕಂಥ ಡ್ರಿಲ್ ಬಿಟ್ ಅನ್ನ ಬಳಸಿ. ಹೋಲ್ ಫಿನಿಶ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ? ಕಟಿಂಗ್ ಎಡ್ಜ್ ಡಲ್ ಇದೆ, ಲುಬ್ರಿಕೆಂಟ್ ಆಗ್ತಾ ಇಲ್ಲ, ಇಂಪ್ರಾಪರ್ ಕೂಲೆಂಟ್, ತುಂಬಾ ಸ್ಪೀಡ್ ಜಾಸ್ತಿ ಕೊಟ್ಟಿದೆ. ಏನ್ ಮಾಡಬೇಕು? ಕಟಿಂಗ್ ಎಡ್ಜ್ ಅನ್ನು ಸರಿಯಾಗಿ ಗ್ರೈಂಡ್ ಮಾಡಿ, ಸಫಿಷಿಯಂಟ್ ಕೂಲೆಂಟ್ ಅನ್ನ ಯೂಸ್ ಮಾಡಿ, ಸ್ಪೀಡ್ ರೇಟ್ ಅನ್ನ ರೆಡ್ಯೂಸ್ ಮಾಡಿ, ರಫ್ಲಿ ಫಿನಿಶ್ಡ್ ಹೋಲ್ ಹೊರಗಡೆ ಬರ್ಬೋದು, ಚೆನ್ನಾಗಿ ಬರುತ್ತೆ, ಹೋಲ್ ಫಿನಿಶ್ ಚೆನ್ನಾಗಿರುತ್ತೆ. ಡ್ರಿಲ್ ಕಟ್ ಆಗ್ತಾ ಇಲ್ಲ, ಸೊ ಇದು ಒಂದು ನೋಡಿ, ಇದರಲ್ಲಿ ಸರ್ ಡ್ರಿಲ್ ಎಲ್ಲ ಸರಿ ಇದೆ ಸರ್, ಕಟ್ ಆಗ್ತಾ ಇಲ್ಲ, ಡ್ರಿಲ್ ವಿಲ್ ನಾಟ್ ಕಟ್. ಏನ್ ಡ್ರಿಲ್ಲೇ ಕಟ್ ಆಗ್ತಾ ಇಲ್ಲ ಅಂತಂದ್ರೆ ಏನಪ್ಪ ಪ್ರಾಬ್ಲಮ್ ಏನಾಗಿದೆ? ಕಟಿಂಗ್ ಎಡ್ಜ್ ಬ್ಲಂಟ್ ಇದೆ, ಗ್ರೈಂಡ್ ಮಾಡಿ. ಲಿಪ್ ಕ್ಲಿಯರೆನ್ಸ್ ಇಲ್ಲ, ಲಿಪ್ ಕ್ಲಿಯರೆನ್ಸ್ ಕೊಡಿ. ಮತ್ ಇನ್ನೊಂದು ಇಂಪಾರ್ಟೆಂಟ್, ರನ್ನಿಂಗ್ ರಾಂಗ್ ಡೈರೆಕ್ಷನ್ಸ್. ಎಲ್ಲ ಸರಿ ಇದೆ ಸರ್, ಡ್ರಿಲ್ ಒಳಗಡೆನೆ ಹೋಗ್ತಾ ಇಲ್ಲ ಸರ್, ಮೆಟೀರಿಯಲ್ಲೇ ಕಟ್ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ನೋಡಿದ್ರೆ ಡ್ರಿಲ್ ಬಿಟ್ಟು ಕ್ಲಾಕ್ ವೈಸ್ ಅಲ್ಲಿ ತಿರುಗಬೇಕು, ಅದೇ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗ್ತಾ ಇದೆ, ರಿವರ್ಸ್ ಡೈರೆಕ್ಷನ್ ಅಲ್ಲಿ ತಿರುಗ್ತಾ ಇದೆ. ಡ್ರಿಲ್ ಬಿಟ್ ಒಳಗಡೆ ಹೋಗಲ್ಲ, ಮೆಟೀರಿಯಲ್ ಕಟ್ ಆಗಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್, ರನ್ನಿಂಗ್ ರಾಂಗ್ ಡೈರೆಕ್ಷನ್ಸ್, ರಿವರ್ಸ್ ಡೈರೆಕ್ಷನ್ ಅಲ್ಲಿ, ಕರೆಕ್ಟ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಡ್ರಿಲ್ ಬಿಟ್ ತಿರುಗೋ ತರ ನೋಡ್ಕೋಬೇಕು. ಕಟಿಂಗ್ ಆಂಗಲ್ ತುಂಬಾ ಕಡಿಮೆ ಇರೋದು, ಕರೆಕ್ಟ್ ಕಟಿಂಗ್ ಆಂಗಲ್, ಮೆಟೀರಿಯಲ್ಗೆ ಯಾವ ಕಟಿಂಗ್ ಆಂಗಲ್ ಬೇಕು ಆ ಸೂಟಬಲ್ ಕಟಿಂಗ್ ಆಂಗಲ್ ಅನ್ನು ನೀವು ಬಳಸಿದ್ರೆ ಈ ದೋಷದಿಂದ ನಾವು ಹೊರಗಡೆ ಬರ್ಬೋದು. ಡ್ರಿಲ್ ಕಟ್ ಆಗ್ತಾ ಇಲ್ಲ ಸರ್,
ಹೋಲ್ ಆಗ್ತಾ ಇಲ್ಲ ಸರ್ ಅನ್ನೋದ್ರಿಂದ ಹೊರಗಡೆ ಬರ್ಬೋದು. ಸರ್ ಓನ್ಲಿ ಒನ್ ಸೈಡ್ ಮಾತ್ರ ಕಟ್ಟಿಂಗ್ ಆಗ್ತಾ ಇದೆ, ಒನ್ ಸೈಡ್ ಕಟ್ ಆಗ್ತಾ ಇದೆ ಅಂದ್ರೆ ಏನರ್ಥ ಮಕ್ಕಳೇ? ಅನ್ಈಕ್ವಲ್ ಆಂಗಲ್ ಆಫ್ ಕಟ್ಟಿಂಗ್ ಎಡ್ಜ್. ಸರಿಯಾಗಿ ಪ್ರಾಪರ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಮಾತ್ರ ಸರಿಯಾಗಿ ಗ್ರೈಂಡ್ ಮಾಡಿರ್ತೀರಿ, ಇನ್ನೊಂದು ಸರಿಯಾಗಿ ಗ್ರೈಂಡೇ ಆಗಿರಲ್ಲ, ರೀಗ್ರೈಂಡ್ ಮಾಡಬೇಕು. ಕರೆಕ್ಟ್ ಲಿಪ್ ಈಕ್ವಲ್ ಆಗಿ ಕರೆಕ್ಟ್ ಹ್ಯಾಂಗಲ್ನಲ್ಲಿ ನಾವೇನು ಮಾಡಬೇಕು, ಗ್ರೈಂಡರ್ ಮಾಡಿದ್ರೆ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರುತ್ತೆ. ಮಕ್ಕಳೇ, ಇದಿಷ್ಟು ಥಿಯರಿಟಿಕಲ್ ಆಗಿ ನಾನು ಹೇಳಿದ್ದೀನಿ ನಿಮಗೆ. ಡ್ರಿಲ್ಲಿಂಗ್ ಪ್ರೋಸೆಸ್ ಅಲ್ಲಿ ಏನೇನು ಡಿಫೆಕ್ಟ್ಸ್ ಬರುತ್ತೆ, ಇವುಗಳಿಂದ ಹೊರಗಡೆ ಹೇಗೆ ಬರಬೇಕು, ಅದಕ್ಕೆ ರೆಮಿಡೀಸ್ ಏನಂತ ಹೇಳಿದ್ವಿ. ಆದರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಇವೆಲ್ಲ ಪ್ರಾಬ್ಲಮ್. ಈಗ ನಾನು ಏನು ಥಿಯರಿ ಪಾರ್ಟ್ ಹೇಳಿದ್ದೀನಿ ಅದು ನೀವು ಪ್ರಾಕ್ಟಿಕಲ್ಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನೀವು ಡ್ರಿಲ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಇದಕ್ಕೂ ಸರ್ ಡ್ರಿಲ್ ಕಟ್ ಆಗ್ತಾ ಇಲ್ಲ ಸರ್, ಹೋಲ್ ದೊಡ್ಡದಾಗ್ತಾ ಇದೆ ಸರ್, ಹೋಲ್ ಫಿನಿಶ್ ಆಗ್ತಾ ಇಲ್ಲ ಸರ್, ಹೀಟ್ ಆಗ್ತಾ ಇದೆ ಸರ್. ಸೊ ಅದಕ್ಕೆಲ್ಲ ಕಾರಣ ಅಂತ ತಿಳಿಸಿದ್ದೀನಿ ನಾನು. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಲಾಸ್ಟ್ ಟಾಪಿಕ್ ಇನ್ ಡ್ರಿಲ್ ಅಂಡ್ ಡ್ರಿಲ್ಲಿಂಗ್ ಮೆಷಿನ್ಸ್. ಎಲ್ಲ ತಿಳ್ಕೊಂಡ್ರಿ, ಡ್ರಿಲ್ ಅಂದ್ರೆ ಏನು, ಡ್ರಿಲ್ಲಿಂಗ್ ಅಂದ್ರೆ ಏನು, ಡ್ರಿಲ್ಲಿಂಗ್ ಪ್ರೋಸೆಸ್ ಹೇಗೆ ಮಾಡೋದು, ಡ್ರಿಲ್ಲಿಂಗ್ ಮೆಷಿನ್ಸ್ ಯಾವ್ಯಾವ್ದಿದೆ, ಅದರಲ್ಲಿ ವರ್ಕ್ ಹೋಲ್ಡಿಂಗ್ ಅಸರೀಸ್ ಏನು, ಡ್ರಿಲ್ ಹೋಲ್ಡಿಂಗ್ ಅಸರೀಸ್ ಯಾವುದು, ಕಟಿಂಗ್ ಸ್ಪೀಡು ಇವುಗಳನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾವುದ್ರ ಮೇಲೆ ಯಾವ ಫ್ಯಾಕ್ಟರ್ಸ್ ಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತೆಲ್ಲ ತಿಳ್ಕೊಂಡ ನಂತರ ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಡ್ರಿಲ್ಲಿಂಗ್ ಡಿಫೆಕ್ಟ್ಸ್ ಅಂಡ್ ಕಾಸಸ್ ಅಂಡ್ ರೆಮಿಡೀಸ್. ಸೊ ಈಗ ಈ ಚಾಪ್ಟರ್ ತಿಳ್ಕೊಂಡಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆನಲ್ಲಿ ಕೂಡ ಎಕ್ಸಾಮ್ನಲ್ಲಿ CBT ಅಥವಾ ಬೇರೆ ನೀವು ಯಾವುದೇ ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಪ್ರಶ್ನೆಗಳು ಬರ್ಬೋದು. ಸೊ ನೋಡೋಣ ಯಾವ ರೀತಿ ಪ್ರಶ್ನೆಗಳಿರುತ್ತೆ, ಏನನ್ನು ನಿಮಗೆ ಕೇಳುತ್ತೆ. ಫಸ್ಟ್ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಡೆ ಕಾಸಸ್ ಅಂತ ಕಾಣ್ತಾ ಇದೆ ನಿಮಗೆ, ಇನ್ನೊಂದು ಕಡೆ ಎಫೆಕ್ಟ್ ಅಂತ ಕಾಣ್ತಾ. ಈ ಕಾಸಸ್ ಅಂಡ್ ಎಫೆಕ್ಟ್, ಈ ಕಾಸಸ್ಗೆ ಎಫೆಕ್ಟ್ ಅನ್ನ ನೀವೇನ್ ಮಾಡಬೇಕು, ಮ್ಯಾಚ್ ಮಾಡ್ತಾ ಹೋಗ್ಬೇಕು. ವರ್ಕ್ ಇಸ್ ನಾಟ್ ಎಲ್ಡ್ ರಿಜಿಡ್ಲಿ, ವರ್ಕ್ ಅನ್ನ ಸರಿಯಾಗಿ ರಿಜಿಡ್ ಮಾಡದೆ ಹೋದ್ರೆ ಏನಾಗುತ್ತೆ ತಾನೇ ನೋಡಿದ್ವಿ. ಏನಾಗುತ್ತೆ, ಎಸ್ ಡ್ರಿಲ್ ಮುರಿದೋಗುತ್ತೆ ಸರ್ ಅಂತ ಇದ್ದಾರೆ ಅವರು. ಸೊ ಡ್ರಿಲ್ ಏನಾಗುತ್ತೆ, ಬ್ರೋಕನ್. ಸೊ ಒನ್ ಗೆಲ್ಗೆ ಎಸ್ ಕರೆಕ್ಟ್. ಕಟಿಂಗ್ ಎಡ್ಜಸ್ ಆರ್ ನಾಟ್ ಶಾರ್ಪ್. ಕಟಿಂಗ್ ಎಡ್ಜ್ ಶಾರ್ಪ್ ಇಲ್ಲ ಅಂದ್ರೆ ಏನಾಗುತ್ತಪ್ಪ, ಏನಾಗುತ್ತೆ, ಹೋಲ್ ರಫ್ ಆಗುತ್ತೆ. ರಫ್ ಹೋಲ್ಸ್, ಓವರ್ ಹಿಟೆಡ್ ಡ್ರಿಲ್ ಅಲ್ಲ. ಸೊ ರಫ್ ಹೋಲ್ಸ್, ಇಲ್ಲಿ ಓವರ್ ಹಿಟೆಡ್ ಇಲ್ಲ, ರಫ್ ಹೋಲ್ಸ್ ಇದೆ. ಇಟ್ ಇಸ್ ಸೂಟಬಲ್ ಆನ್ಸರ್. ಅನ್ಈಕ್ವಲ್ ಲೆಂತ್ ಆಫ್ ಕಟಿಂಗ್ ಎಡ್ಜಸ್, ಒಂದು ದೊಡ್ಡದು ಒಂದು ಚಿಕ್ಕದಿದ್ರೆ ಲಿಪ್ ಅಥವಾ ಕಟಿಂಗ್ ಎಡ್ಜಸ್ ಏನಾಗುತ್ತೆ, ಡ್ರಿಲ್ ದೊಡ್ಡದಾಗುತ್ತೆ, ಹೋಲ್ ದೊಡ್ಡದಾಗುತ್ತೆ. ಓವರ್ ಸೈಜ್ಡ್ ಹೋಲ್. ಸಿ, ವೆರಿ ಗುಡ್. ಡ್ರಿಲ್ ಇಸ್ ನಾಟ್ ಶಾರ್ಪ್, ಡ್ರಿಲ್ಲೇ ಶಾರ್ಪ್ ಇಲ್ಲ ಅಂದ್ರೆ ಸೊ ಡ್ರಿಲ್ ಬ್ರೋಕನ್. ಲೋಡ್ ಜಾಸ್ತಿ ಕೊಡ್ತೀವಿ, ಸ್ಪೀಡ್ ಜಾಸ್ತಿ ಕೊಡ್ತೀವಿ, ಟಕ್ ಅಂತ ಏನಾಗುತ್ತೆ, ಡ್ರಿಲ್ ಬಿಟ್ಟು ಬ್ರೋಕನ್ ಆಗುತ್ತೆ. ಸೊ ಇದನ್ನ ನಿಮಗೆ ಇಂಡಿವಿಜುವಲ್ ಆಗಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಒಂದೊಂದನ್ನೇ ಕೊಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಆನ್ಸರ್. ವೈ ಡ್ರಿಲ್ಡ್ ಹೋಲ್ಸ್ ಆರ್ ಓವರ್ ಸೈಜ್ ದೆನ್ ಡ್ರಿಲ್ ಡಯಾ. ಡ್ರಿಲ್ಡ್ ಹೋಲು ಓವರ್ ಸೈಜ್ ಆಗಿದೆ, ಡ್ರಿಲ್ ಡಯಾ while drilled holes are oversized then the drill dryer. ಅಂದ್ರೆ ನಾವೇನು ಡ್ರಿಲ್ ಅನ್ನ ಯೂಸ್ ಮಾಡಿದೀವಿ ಆ ಡ್ರಿಲ್ಗಿಂತ ಸೈಜ್ ದೊಡ್ಡದಿದೆ. ಅದಕ್ಕೆ ರೀಸನ್ ಏನು, ಕಾರಣ ಏನು, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 4 ಆನ್ಸರ್ ಇದೆ. ಫೀಡ್ ರೇಟ್ is small, cooling is ineffective, insufficient clear an angle, unequal length of cutting edges. Which is correct? Yes, D is the correct answer. Unequal length of cutting edges. D is the correct answer. Which activity causes excessive wear and shortening of drill bit while drilling? ಯಾವ ಆಕ್ಟಿವಿಟಿ ಡ್ರಿಲ್ ಬಿಟ್ಟು ಸವಿಯೋದಕ್ಕೆ ಮತ್ತೆ ಶಾರ್ಟರ್ ಆಗಲಿಕ್ಕೆ ಅಂದ್ರೆ ಅದು ಓವಲ್ ಆಗಲಿಕ್ಕೆ ಕಾರಣ ಆಗುತ್ತೆ? ನೋಡೋಣ. ಟೂ ಫಾಸ್ಟ್ ಸ್ಪೀಡ್ ರೇಟ್, ಟೂ ಸ್ಲೋ ಫೀಡ್ ರೇಟ್, ಮೋರ್ ಕಟಿಂಗ್ ಸ್ಪೀಡ್, too slow spindle speed. Which one is correct? Yes, the correct answer is
ಟೂ ಸ್ಲೋ ಸ್ಪೀಡ್ ರೇಟ್. ತುಂಬಾ ಕಡಿಮೆ ಸ್ಪೀಡ್ ರೇಟ್ ಅನ್ನ ಕೊಟ್ರೆ ಮಕ್ಕಳೇ, ನಾನು ಹೇಳಿದ್ದೀನಿ ಪಾಠ ಮಾಡುವಾಗಲೂ, ಡ್ರಿಲ್ ಬಿಟ್ಟು ಸವಿತದೆ ಮತ್ತೆ ಚಾರ್ಟರ್ ಆಗುತ್ತೆ. ಚಾರ್ಟರಿಂಗ್ ಅಂದ್ರೆ ವೈಬ್ರೇಟ್ ಆಗ್ತಾ ಇರುತ್ತೆ ಡ್ರಿಲ್ ಬಿಟ್ಟು. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೈ ಡ್ರಿಲ್ಡ್ ಹೋಲ್ಸ್ ಆರ್ ಓವರ್ ಸೈಜ್ಡ್ ಇನ್ ಡ್ರಿಲ್ಲಿಂಗ್ ಆಪರೇಷನ್ಸ್? ಈಗ ಮಾಡಿರ್ತಕ್ಕಂಥ ಹೋಲು ದೊಡ್ಡದಾಗಿದೆ ಆಪರೇಷನ್, ಡ್ರಿಲ್ಲಿಂಗ್ ಆಪರೇಷನ್ಸ್ ಆದ್ಮೇಲೆ. ವೈ? ಡ್ರಿಲ್ ಇಸ್ ನಾಟ್ ಆರ್ ಅನ್ಈಕ್ವಲ್ ಲಿಂಪ್ ಲೆಂತ್, ಫೀಡ್ ರೇಟ್ ಇಸ್ ಟು ಹೈ, ಕೂಲಿಂಗ್ ಇಸ್ ಇನ್ಸಫಿಷಿಯಂಟ್ ಅಂತ ಹೇಳ್ತಾ ಇದ್ದಾನೆ. 4 ಆನ್ಸರ್ ಬಂದಿದೆ ಇಲ್ಲಿ, ವಿಚ್ ಇಸ್ ಕರೆಕ್ಟ್. ಎಸ್, ಈಗ ತಾನೇ ನೋಡಿದೀವಲ್ಲ, ಅನ್ಈಕ್ವಲ್ ಲಿಂಪ್ ಲೆಂತ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಪರ್ಪಸ್ ಆಫ್ ಫ್ಲೂಟ್ ಇನ್ ಡ್ರಿಲ್? ಡ್ರಿಲ್ ಬಿಟ್ ನಲ್ಲಿ ಫ್ಲೂಟ್ ಕೊಟ್ಟಿದ್ದಾನಲ್ಲಪ್ಪ, ಏನಕ್ಕೆ? ಟು ಡ್ರೈ ಔಟ್ ಚಿಪ್ಸ್, ಟು ರೆಡ್ಯೂಸ್ ವೈಟ್, ಟು ರೆಡ್ಯೂಸ್ ದ ಕಾಸ್ಟ್, ಟು ಇನ್ಕ್ರೀಸ್ ದ ಸ್ಪೀಡ್. ಫ್ಲೂಟ್ ಕೊಟ್ಟಿರೋದೇ ಮತ್ತೆ ಎಸ್, ಚಿಪ್ ಹೊರಗಡೆ ಬರಲಿಕ್ಕೆ, ಕೂಲೆಂಟ್ ಕಟಿಂಗ್ ಪಾಯಿಂಟ್ಗೆ ಹೋಗ್ಲಿಕ್ಕೆ. ಅಲ್ಲಿಗೆ ಇಲ್ಲಿ ಕರೆಕ್ಟ್ ಆನ್ಸರ್. ಎ ಇಸ್ ದಿ ಕರೆಕ್ಟ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಟೈಪ್ ಆಫ್ ಡಿಫೆಕ್ಟ್ ಆನ್ ಡ್ರಿಲ್ಡ್ ಹೋಲ್? ಇಲ್ಲಿ ಒಂದು ಡ್ರಿಲ್ಡ್ ಹೋಲ್, ಈ ಡ್ರಿಲ್ ಅನ್ನ ಉಪಯೋಗಿಸ್ಕೊಂಡು ನಾವು ಹೋಲ್ ಅನ್ನ ಮಾಡಿದ್ರೆ ಏನು ಡಿಫೆಕ್ಟ್ ಆಗುತ್ತೆ? ರಫ್ ಹೋಲ್ಸ್, ಓವರ್ ಹೀಟೆಡ್ ಡ್ರಿಲ್, oversized holes, unequal flow of chips. What will happen? Yes, oversized hole. ಇಲ್ಲೇನಿದೆ, ಈ ಕಟಿಂಗ್ ಹೆಡ್ಜ್ ಲೆಂತ್ ಈಕ್ವಲ್ ಇಲ್ಲ ಮತ್ತೆ ಹ್ಯಾಂಗಲ್ ಕೂಡ ಈಕ್ವಲ್ ಇಲ್ಲ. ಹಾಗಾಗಿ ಇಂಥ ಡ್ರಿಲ್ ಅನ್ನು ಉಪಯೋಗಿಸಿದ್ರೆ ಏನಾಗುತ್ತೆ? ಓವರ್ ಸೈಜ್ಡ್ ಹೋಲ್. ಡ್ರಿಲ್ ಡಯಾಗಿಂತ ಸೈಜ್ ಆಫ್ ದಿ ಹೋಲ್ ಏನಾಗುತ್ತೆ? ದೊಡ್ಡದಾಗುತ್ತೆ. ಸೊ ಈ ರೀತಿ ಮ್ಯಾಚ್ ಮಾಡಬೇಕಾಗುತ್ತೆ. What is the region if the drilled hole is larger than the drill size? Same questions, I think. So that is unequal angle of cutting edge. What is the effect if clearance angle is incorrect? Clearance angle ಕಡಿಮೆ ಇದ್ರೆ ಏನು ತೊಂದರೆ ಆಗುತ್ತೆ? Oversized holes, overheated drills, rough holes, broken drill. ಕ್ಲಿಯರೆನ್ಸ್ ಆಂಗಲ್ ಕಡಿಮೆ ಇದ್ರೆ ಏನಾಗುತ್ತೆ ಅಂತ ಹೇಳಿದೀನಿ. ಎಸ್, ಕ್ಲಿಯರೆನ್ಸ್ ಆಂಗಲ್ ಕಡಿಮೆ ಇದ್ರೆ ಡ್ರಿಲ್ ಬಿಟ್ ಏನಾಗುತ್ತೆ? ಹೀಟ್ ಆಗುತ್ತೆ. ಓವರ್ ಹೀಟೆಡ್ ಡ್ರಿಲ್. ಓವರ್ ಹೀಟೆಡ್ ಡ್ರಿಲ್ ರಬ್ಬಿಂಗ್ ಜಾಸ್ತಿ ಆಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ವಾಟ್ ವಿಲ್ ಹ್ಯಾಪನ್ ಇಫ್ ದ ಕ್ಲಿಯರೆನ್ಸ್ ಆಂಗಲ್ ಆಫ್ ಡ್ರಿಲ್ ಇಸ್ ಮೋರ್? ಈಗ ನೋಡಿ, ಅಲ್ಲಿ ಕಡಿಮೆ ಇದ್ರೆ ಏನಾಯ್ತು, ಈಗ ಜಾಸ್ತಿ ಇದ್ರೆ ಏನಾಗುತ್ತೆ? ಕಟಿಂಗ್ ಎಡ್ಜ್ ವಿಲ್ ಬ್ಲಾಂಚ್, ಕಟಿಂಗ್ ಎಡ್ಜ್ ವಿಲ್ ನಾಟ್ ಬಿ ಸಾಫ್ಟ್, ಕಟಿಂಗ್ ಎಡ್ಜ್ ವಿಲ್ ಬಿಕಮ್ ಎ ವೀಕ್, ಕಟಿಂಗ್ ಎಡ್ಜ್ ವಿಲ್ ನಾಟ್ ಕಟ್ ಮೆಟೀರಿಯಲ್. ಕ್ಲಿಯರೆನ್ಸ್ ಆಂಗಲ್ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ, ಏನಾಯ್ತಾ ಇದೆ? ಕಟಿಂಗ್ ಎಡ್ಜ್ ವೀಕ್ ಆಗ್ತಾ ಇದೆ. ಬೇರ್ ಜಾಸ್ತಿ ಬೇಗ ಬಿಕಮ್ ವೀಕ್, ಕಟಿಂಗ್ ಎಡ್ಜ್ ವಿಲ್ ಬಿಕಮ್ ವೀಕ್. ಸಿ ಇಸ್ ದ ಕರೆಕ್ಟ್ ಸರ್. ವಾಟ್ ವಿಲ್ ಹ್ಯಾಪನ್ ಇಫ್ ದ ಸ್ಪಿಂಡಲ್ ರನ್ನಿಂಗ್ ಔಟ್ ಆಫ್ ಸೆಂಟರ್ ವೈಲ್ ಡ್ರಿಲ್ಲಿಂಗ್? ನೋಡಿ, ಇದು ಕೂಡ ಚಿತ್ರ ಸಹಿತ ತೋರಿಸಿದೆ. ಸ್ಪಿಂಡಲ್ ರನ್ ಔಟ್ ಆಗ್ತಾ ಇದ್ರೆ ಏನು ಆಗುತ್ತೆ? ಡ್ರಿಲ್ ವಿಲ್ ಬ್ರೇಕ್, drills are overheated, drill make a rough hole, oversized holes are made. So ಏನಾಗುತ್ತೆ? ರನ್ನಿಂಗ್ ಔಟ್ ಆಫ್ ಸೆಂಟರ್ ಆದ್ರೆ ದೊಡ್ಡ ಹೋಲ್ ಆಗಿ ಹೋಗುತ್ತೆ. ದಟ್ ಮೀನ್ಸ್ ದಿ ಇಸ್ ದ ಕರೆಕ್ಟ್ ಆನ್ಸರ್. ಓವರ್ಸೈಜ್ಡ್ ಹೋಲ್ಸ್. Another one. What is the purpose of clearance angle in twist drills? ಹಾಗಾಗಿ ನಾವು ಟ್ವಿಸ್ಟ್ ಡ್ರಿಲ್ ಅಲ್ಲಿ ಒಂದು ಕ್ಲಿಯರೆನ್ಸ್ ಆಂಗಲ್ ಅನ್ನ ಕೊಡ್ತೀವಲ್ಲ, ಅದು ಪರ್ಪಸ್ ಏನು? ಪ್ರಿವೆಂಟ್ ರಫ್, ಪ್ರಿವೆಂಟ್ ಓವರ್ಸೈಜ್ಡ್ ಹೋಲ್ಸ್, prevent unequal angle of cutting edges, prevent frictions of drill behind the cutting edges. So clearance angle ಕೊಡ್ತಕ್ಕಂತ ಒಂದು ಪರ್ಪಸ್ ಏನಪ್ಪಾ ಅಂದ್ರೆ, so that is D, prevent friction, drill beyond the cutting edges. What is the reason for overheated drill while drilling? ಯಾಕೆ ಡ್ರಿಲ್ ಓವರ್ ಹೀಟ್ ಆಗ್ತಾ ಇದೆ? ಕಾರಣ, ಡ್ರಿಲ್ ಎಲ್ಡ್ ನಾಟ್ ಕರೆಕ್ಟ್ಲಿ ಮುರಿದೋಗುತ್ತೆ, ವರ್ಕ್ ಇಸ್ ನಾಟ್ ರಿಸಲ್ಟ್ಲಿ, ಡ್ರಿಲ್ ಬ್ರೋಕನ್ ಆಗುತ್ತೆ, ಕ್ಲಿಯರೆನ್ಸ್ ಆಂಗಲ್ ಇಸ್ ಇನ್ಕರೆಕ್ಟ್, ಟೂಲ್ಸ್ ಆರ್ ಕ್ಲಾಕ್ಡ್ ವಿತ್ ಚಿಪ್ಸ್, ಅವಾಗಲೂ ಡ್ರಿಲ್ ಮುರಿದೋಗುತ್ತೆ. ಅಂದ್ರೆ ಸರಿಯಾದ ಉತ್ತರ ಯಾವುದು? ಎಸ್, ಯಾವುದು? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರೆನ್ಸ್ ಆಂಗಲ್ ಇನ್ಕರೆಕ್ಟ್ ಇದ್ರೆ ಡ್ರಿಲ್ ಬಿಟ್ಟು ಓವರ್ ಹೀಟ್ ಆಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಇದುವರೆಗೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ನಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದೆಲ್ಲವನ್ನ ತಿಳಿಸಿದ್ದೀನಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್. ಎಲ್ಲರೂ ಎರಡನೇ ಅಲೆ ಕೊರೋನಾ
ರಜಾ ಇದೆ ಅಂತೇಳಿ ಅಲ್ಲಿ ಇಲ್ಲಿ ತಿರ್ಗೋಕೆ ಹೋಗಬೇಡಿ. ಮನೆಯಲ್ಲೇ ಇರಿ. ಮಾಸ್ಕನ್ನು ಹಾಕಿ ಸರಿಯಾಗಿ ಸ್ಯಾನಿಟೈಸರ್ ಮಾಡ್ಕೊಳ್ಳಿ. ಸಂದರ್ಭ ಇದ್ದಾಗ ಹೊರ ಹೋದಾಗ ಅಂತರವನ್ನು ಕಾಪಾಡಿ. ಮಾಸ್ಕನ್ನು ಪೂರ್ತಿ ಹಾಕಿ. ಸೋಕಿಗೋಸ್ಕರ ಮಾಸ್ಕನ್ನು ಹಾಕಬೇಡಿ. ಎರಡನೇ ಅಲೆ ತುಂಬ ಡೇಂಜರ್ ಇದೆ, ಆದರೆ ನೀವು ಫಾಲೋ ಮಾಡಿ. ನಿಮಗೆ ಈ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ ಪರಿಹಾರವನ್ನು ಮಾಡಿಕೊಡಿ. ಯಾರ್ಯಾರು ಇಲ್ಲಿ ಕ್ಲಾಸಲ್ಲಿಲ್ಲ ಅವರು ನಿಮ್ಗೆ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಆಗ ಕ್ಲಾಸ್ ಅಟೆಂಡ್ ಮಾಡಿ. ದಯಮಾಡಿ ಕ್ಲಾಸ್ ಅಟೆಂಡ್ ಮಾಡಿ. ಕಾಲಾವಕಾಶ ಕಡಿಮೆ ಇದೆ, ಗೊತ್ತಾಯ್ತಲ್ಲ? ಕ್ಲಾಸನ್ನು ಅಟೆಂಡ್ ಮಾಡಿ. ಯಾವ ಕ್ಲಾಸ್ಗೂ ಚಕ್ಕರ್ ಹಾಕಬೇಡಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೀಸನ್ ಹೇಳ್ಬೇಡಿ ನೆಟ್ ಇಲ್ಲ ಅಂತ. ಸೊ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಿ. ಶುಭ.